ವಾಲ್ಮೀಕಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಏನು ನಾಗೇಂದ್ರ ಅವರ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಇದೀಗ ಆಗ್ರಹಿಸ್ತಾ ಇದ್ದಾರೆ. ಸ್ವತಃ ಶ್ರೀರಾಮುಲು ಅವ್ರ ಜೊತೆ ಇದ್ದಾರೆ. ಮಾತಾಡೋಣ ಸರ್. ಈಗ ವಾಲ್ಮೀಕಿ ನಿಗಮದಲ್ಲಿ ಒಂದು ದೊಡ್ಡ ಭ್ರಷ್ಟಾಚಾರ ನಡೀತಾರೆ. ನೀವು ಸಚಿವರಾಗಿರ್ತಕ್ಕಂಥ ಸಮಯದಲ್ಲಿ ಆ ನಿಗಮಕ್ಕೆ ಹೆಚ್ಚೆಚ್ಚು ಹಣ ಬಂದಿತ್ತು, ಒಂದು ಸ್ಥಾಪನೆ ಆಗಿತ್ತು. ಈಗ ಅಲ್ಲೇ ಅಕ್ರಮ ಆಗಿದೆ ಅನ್ನೋಂಥ ಮಾತು ಬರ್ತಾ ಇದೆ ಸರ್. ಮಂತ್ರಿಗಳು ಆ ಇಲಾಖೆಯಲ್ಲಿ ಏನಿವತ್ತು ಭ್ರಷ್ಟಾಚಾರ ಈ ಒಬ್ಬ ಅಮಾಯಕಿಯನ್ನು ಬಲಿಯಾಗಿದ್ದಾನೆ. ಆ ಚಂದ್ರಶೇಖರನ್ನಂಥವರು ಬೆಸ್ಟ್ ಆಫೀಸರ್. ಇವತ್ತು ಚಂದ್ರಶೇಖರರು ಅವರು ಡೆತ್ ಆಗೋಂಥ ಟೈಮಲ್ಲಿ ಸ್ಪಷ್ಟವಾಗಿ ಸಚಿವರು ಹೆಸರು ಉಲ್ಲೇಖನೆ ಮಾಡಿದ್ದಾರೆ. ಆ ಮಾಡಿದಂಥ ಸಂದರ್ಭದಲ್ಲಿ ಮಂತ್ರಿಗಳು ಅವನು ಆತ್ಮಹತ್ಯೆ ಅನ್ನೋದಕ್ಕಿಂತ ಒಬ್ಬ ಅಮಾಯಕರ ಜೀವವನ್ನು ಇವತ್ತು ಕಳ್ಕೊಂಡಾನ. ಯಾಕಂದರೆ ಸರ್ಕಾರದ ರೊಕ್ಕ ಅಂದರೆ ಅದು ಸರ್ಕಾರಿ ಕೆಲಸ, ದೇವ್ರ ಕೆಲಸ ಇದ್ದಂತೆ. ಅದು ಆ ಕೆಲಸ ಆ ರೊಕ್ಕಕ್ಕೆ ಕೈ ಹಾಕಿರೋ ಕಾರಣ ಅವನು ಆತ್ಮಹತ್ಯೆ ಮಾಡ್ಕೊಂಡಾನ. ಹಂಗಾಗಿ ಅವರು ನೈತಿಕತೆ ಒತ್ತಿ ಅವರು ರಾಜೀನಾಮೆಯನ್ನು ಕೊಡಬೇಕಂದೇಳಿ ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತೇನೆ. BJP ಸರ್ಕಾರ ಇದ್ದಾಗ ಸಿದ್ದರಾಮಯ್ಯವರು ಒಂದು ನೈತಿಕತೆ ಪಾಠ ಮಾಡಿದರು. ಅಂದರೆ BJP SC/ST ಪರವಾಗಿಲ್ಲ ಅಂಥೇಳಿ. ಈಗ ಸಿದ್ದರಾಮಯ್ಯವರು CM ಆಗಿದ್ದಾರೆ. ST ಸಮುದಾಯದ ಒಂದು ಹಣನ ಈ ರೀತಿ ದುರ್ಬಳಕೆ ಮಾಡಿದ್ರೆ ಸಿದ್ದರಾಮಯ್ಯವರು ಏನು ಮಾಡ್ತಾರೆ? ರಾಜೀನಾಮೆ ಪಡಿಬೇಕಾಗಿತ್ತಲ್ಲ ಸರ್ ಇಷ್ಟೊತ್ತಿಗಾಗಲೇ. ಅಲ್ಲ, ನಾನು ಸಿದ್ದರಾಮಯ್ಯನವರು ಒಬ್ಬ ಬ್ಯಾಕ್ವರ್ಡ್ ಕಮ್ಯುನಿಟಿ ಲೀಡರ್. ಯಾಕಂದರೆ ಯಾವತ್ತೂ ಕೂಡ ಹಿಂದುಳಿದಂಥ ಸಮುದಾಯಗಳ ಬಗ್ಗೆ ಅವರು ಸದನದಲ್ಲಿ ಕೂಡ ಅವರು ಎದ್ದು ನಿಂತರೆ ಭಾಳಷ್ಟು ಮಾತಾಡ್ತಾರೆ. ಅಂದರೆ ಇವತ್ತು ಈ ರೀತಿ ಘಟನೆಗಳಾದಂಥ ಟೈಮಲ್ಲಿ ಈ ಸಮುದಾಯದ ಹಣ ಇವತ್ತು ಎಲ್ಲೋ ಒಂದು ಕಡೆ ಅವರು ಬೇರೆ ಕಡೆ ಅಕೌಂಟ್ ಮಾಡೋದೇ ತಪ್ಪು. ಒಂದು ಬ್ಯಾಂಕಿನಿಂದ ಇನ್ನೊಂದು ಬ್ಯಾಂಕಿಗೆ ಮಾಡ್ತಾರೆ. ನ್ಯಾಷನಲೈಸ್ ಬ್ಯಾಂಕ್ ಬೇರೆ ಬ್ಯಾಂಕ್ ಆಗಿರಬೇಕಾಗಲಿ, ಅದೇ ಯೂನಿಯನ್ ಬ್ಯಾಂಕಲ್ಲಿ ಅದೇ ಬ್ಯಾಂಕಲ್ಲಿ ಕೂಡ ಬೇರೆ ಕಡೆ ಹೋಗಿ ಮಾಡ್ತಾರೆ. ಅಲ್ಲಿ ಫ್ರಾಡ್ ಮಾಡುತ್ತಾರೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಗೊತ್ತಾಗಿರೋ ಕಾರಣ ಆ ಫ್ರಾಡ್ ಆದಂಥ ಅಮೌಂಟ್ ಎಲ್ಲಿಗೆ ಹೋಗಿದೆ ಅಂತೇಳಿ ಭಾಳ ಕ್ಲಾರಿಟಿ ಇರೋ ಕಾರಣ ಇವತ್ತು ಎಲ್ಲ ಕೂಡ ಇವತ್ತು ಈ ಸಮುದಾಯಗಳ ಜನರ ಹಣ, ಬಡವ್ರ ಮಕ್ಕಳ ಸ್ಕಾಲರ್ಶಿಪ್ ಹಣ, ಇವತ್ತು ಬಡವರ ಈ ಸಮುದಾಯದ ಗಂಗಾ ಕಲ್ಯಾಣ ಯೋಜನೆದ ಹಣ, ಈ ಬಡವರ ಇವತ್ತು ಭೂ ಒಡೆತನದ ಹಣ, ಈ ಹಣ ಎಲ್ಲ ಕೂಡ ಯಾರೋ ಒಬ್ಬರು ಬಂದು ಈ ರೀತಿ ಡ್ರಾ ಮಾಡಿಕೊಂಡು ಲೂಟಿ ಮಾಡ್ಕೊಂಡು ಹೋಗ್ತಾನಂದ್ರೆಗಿನ ಅಂಥವ್ರನ್ನ ನಾವು ಕ್ಷಮಿಸೋಕ್ಕಾಗುತ್ತೇನಾ? ಈಗ ಸಾಮಾನ್ಯವಾಗಿ ಸರ್ ಒಂದು 5 ಕೋಟಿ 2 ಕೋಟಿ ಹಣ ಡ್ರಾ ಮಾಡೋಕ್ಕಂದರೆ 108 ಫಾರ್ಮಾಲಿಟೀಸ್ ಇರ್ತದೆ ಸರ್. CMಗೆ ವಿವೇಚನೆಗೆ ಇಲ್ಲದೆ ಇರ್ತಕ್ಕಂತೆ ಅಥವಾ DCM ವಿವೇಚನೆಗೆ ಇಲ್ಲದೆ ಇರ್ತಕ್ಕಂತೆ ಚುನಾವಣೆ ಸಂದರ್ಭದಲ್ಲಿ 80 ಕೋಟಿ 40 ಕೋಟಿ ಈ ರೀತಿ ಬೇರೆ ಬೇರೆ ಅಕೌಂಟಿಗೆ 8 ಅಕೌಂಟ್ಗಳು ಟ್ರಾನ್ಸ್ಫರ್ ಆಗ್ತದೆ. ಅವರು ವಿವೇಚನೆಗೆ ಇರಲ್ಲ ಅಂತೀರ? ಅಲ್ಲ, ನನಗೆ ಗೊತ್ತಿರೋ ಪ್ರಕಾರ 100% ಅವರು ವಿವೇಚನೆಗೆ ಇದ್ದೇ ಇರಬೇಕು. ಯಾಕಂದರೆ ಯಾವುದೇ ಹಣ ನಾವು ಒಂದು 50 ಲಕ್ಷ ರೂಪಾಯಿ ಅಲ್ಲ 10 ಲಕ್ಷ ರೂಪಾಯಿ ಏನನ್ನ ಈ ರೀತಿ ಕೆಲವೊಂದು ಲಿಮಿಟ್ಸ್ ಇರ್ತಾವೆ ಮಂತ್ರಿಗಳಿಗೆ. ಆ ಲಿಮಿಟ್ಸ್ ಕ್ರಾಸ್ ಆಗಬೇಕಂದ್ರೆ ಪುನಃ ಸೆಕ್ರೆಟ್ರಿ, ನಂತರ ಕಮಿಷನರು, ಡೈರೆಕ್ಟ್ರು, ನಂತರ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇವೆಲ್ಲ ನಾನಾಗಿರ್ತಾವೆ. ಅವೆಲ್ಲ ಕೂಡ ಮಾಡ್ಕೊಂಡು ಹೋಗ್ಬೇಕಂದ್ರೆ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ಬಂದಿರಬೇಕು. ಇಲ್ಲಿದ್ರೆ ಹಣಕಾಸಿನ ಏನು ಇಲಾಖೆಯಲ್ಲಿ ಯಾರು ನಡೆಸ ಅವ್ರ ಗಮನಕ್ಕನ್ನು ಬರಬೇಕಾಗುತ್ತೆ. ಬಹುಶಃ ಇದೆಲ್ಲ ನೋಡಿದಂಥ ಟೈಮಲ್ಲಿ ಹಣಕಾಸು ಇಲಾಖೆಯಲ್ಲಿ ಕೂಡ ಈ ರೀತಿ ಅಂದರೆ ಅವ್ರಿಗೇನನ್ನ ಮಾಹಿತಿ ಕೊರತೆ ಇದೆನಾ, ಅವರು ಇಲ್ಲಿದ್ರೆ ಅಂದರೆ ನೆಗ್ಲಿಜೆನ್ಸ್ ಏನನ್ನು ಮಾಡಿ ಈ ರೀತಿ ಮಾಡ್ಕೊಂಡಾರೇನೋ ಗೊತ್ತಿಲ್ಲ. ಅದಕ್ಕೋಸ್ಕರ ತನಿಖೆ ಆಗಲಿ. ಅವರು ಆ ವಿವೇಚನೆಗೆ ಇದ್ದೇ ಇರ್ತತೆ. ಅಂದರೆ ನಾನು ವಿವೇಚನೆಗಿದ್ದರೆ ಮುಖ್ಯಮಂತ್ರಿಗಳು, ಯಾಕಂದರೆ ಅವರು ಎಕ್ಸ್ಪರ್ಟ್ ಇನ್ ಫೈನಾನ್ಷಿಯಲಿ ಸುಮಾರಾಗಿ 14 ಬಾರಿನ 15 ಬಾರಿನ ಬಜೆಟ್ ಮನುಷ್ಯರ ಅಂಥ ವ್ಯಕ್ತಿ ಈ ರೀತಿ ಯಾಮಾರಿಸಿದಾರೋ ಅವ್ರೇನ ಮಂತ್ರಿಗಳು ಇಲ್ಲಿದ ಅವ್ರಿಗೆ ಗೊತ್ತಿದ್ದಾಗಿದೆ ಅನ್ನೋಂಥ ತನಿಖೆ ಆಗಬೇಕಂದ್ರೆ ಒತ್ತಾಯ ಮಾಡ್ತೇನೆ. CBI ತನಿಖೆಗೆ ಒತ್ತಾಯ ಮಾಡ್ತೀನಿ. ಅಲ್ಲಿ ಎಲ್ಲಿ ತನಿಖೆ ಆಗುತ್ತೋ ಅಲ್ಲಿ ತನಕ ರಾಜೀನಾಮೆಯನ್ನು ಮಂತ್ರಿಗಳು ಕೊಡಬೇಕಂತೇಳಿ ಒತ್ತಾಯ ಮಾಡ್ತೇನೆ. ಕೊನೆಯದಾಗಿ ಸರ್, ಎಕ್ಸಿಟ್ ಪೋಲಲ್ಲಿ BJP ಎಲ್ಲ ಕಡೆಯಿಂದ ಕೂಡ ಬಹುಮತ ಬರ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಇಷ್ಟೇ ದೇಶದ ಜನರು ನರೇಂದ್ರ ಮೋದಿಜಿಯವರು 3ನೇ ಬಾರಿ ಹ್ಯಾಟ್ರಿಕ್ ಪ್ರಧಾನಮಂತ್ರಿಗಳು ಆಗಬೇಕಂತ NDAಗೆ ಹತ್ತತ್ರ ಒಂದು ಕಡೆ 390 ನೋಡಿಸಿದ್ರ 370 ನೋಡಿಸ. ಹಂಗಾಗಿ ಜನರು ಇವತ್ತು ಈ ದೇಶದ ಜನರು ಮೋದಿಜಿ ಸಲುವಾಗಿ, ಭಾರತೀಯ ಜನತಾ ಪಾರ್ಟಿ ಸಲುವಾಗಿ, NDA ಒಕ್ಕೂಟ ಸಲುವಾಗಿ ಜನರು ಮತದಾನವನ್ನು ಮಾಡಿದ್ದಾರೆ. 100ಕ್ಕೆ 100% 3ನೇ ಬಾರಿ ಪ್ರಧಾನಮಂತ್ರಿಗಳು ಆಗ್ತಾಯಿದ್ದಾರೆ. ಹಂಗಾಗಿ ಈ ದೇಶದ ಜನರು ಭಾಳದಷ್ಟು ದೊಡ್ಡ ಗೆಲುವನ್ನು ಕೂಡ ತಂದುಕೊಡೋಂಥ ಕೆಲಸ ಮಾಡಿದ್ದಾರೆ. ಇದು ಮಾಜಿ ಸಚಿವ ಶ್ರೀರಾಮುಲು ಹೇಳ್ತಕ್ಕಂಥ ಒಂದು ಮಾತು. ವಾಲ್ಮೀಕಿ ನಿಗಮದ ಹಣನ ದುರ್ಬಳಕೆ ಮಾಡಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲು ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು, ಕೊಟ್ಟಾದ ನಂತರ ಅದನ್ನು CBIಗೆ ವಹಿಸಬೇಕು ಅನ್ನೋಂಥ ಮಾತನ್ನು ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.